Hello, dear students. So, we were discussing about the structure of atom. So, how how will be the structure of atom? So, and what are the uh, particles or constituents which are present in the uh, atom? That one we were discussing in the last class, right? So, we know that the an atom consists of three subatomic particles, that is proton, electron and neutron, and the proton and neutron is present at the center of the atom called nucleus, and electrons are revolving around the nucleus in a different orbits according to their energy level. So this is the structure of atom. But this structure, how it was invented, then what are the experiments that conducted to invent these ಸ್ಟ್ರಕ್ಚರ್ಸ್, ಈಗ ನಮ್ಗೆ ಗೊತ್ತಿರೋ ಸ್ಟ್ರಕ್ಚರ್ ಇದು. ಆದರೆ ಮೊದಲು ನಮ್ಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದನ್ನು ಹೇಗೆ ಇನ್ವೆಂಟ್ ಮಾಡಿದ್ರು ಅನ್ನೋದನ್ನ ನಾವು ಓದ್ತಾ ಇದ್ದೀವಿ. In the previous class we were discussed about many scientists. That is, first scientist, that is J.J. Thomson in 1900, who was invented positively charged no, sorry, negatively charged particles, that is cathode rays. ಕ್ಯಾಥೋಡ್ ರೇಸ್ ಅನ್ನ ಇನ್ವೆಂಟ್ ಮಾಡ್ತಾರೆ ಯಾರು? ಜೆ ಥಾಮ್ಸನ್, ಬೈ ಯೂಸಿಂಗ್ ದ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಆಫ್ಟರ್ ದಟ್ ಸೇಮ್ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ಸ್ ಈಸ್ ಯೂಸ್ಡ್ ಬೈ ಅನದರ್ ಸೈಂಟಿಸ್ಟ್, ದಟ್ ಈಸ್ Goldstein in 1886 was invented positively charged particle. And then we come across with James Chadwick in 1932, who invented the neutron. Afterwards we came to know about uh, Thomson model of atom. So ಅವರು ಬೇರೆ ಬೇರೆ 3 ಸಬ್ ಪಾರ್ಟಿಕಲ್ಸ್ನ ಇನ್ವೆಂಟ್ ಮಾಡಿದ್ರು. ಯಾರು? ಜೆ ಥಾಮ್ಸನ್, ಗೋಲ್ಡ್ಸ್ಟೀನ್ ಅಂಡ್ ಚಾಡ್ವಿಕ್. ಬಟ್ ಈ ಆಟಮಲ್ಲಿ ಈ ಸಬ್ ಪಾರ್ಟಿಕಲ್ಸ್ಗಳು ಎಲ್ಲಿರ್ತಾವೆ ಅನ್ನೋದನ್ನ ಒಂದು ಮಾಡೆಲ್ನ ಕೊಡ್ತಾರೆ. ಯಾರು? ಥಾಮ್ಸನ್. ಸೊ ಯಾವ ಥರ ಕಂಪ್ಯಾರಿಸನ್ ಮಾಡ್ತಾರೆ ಅವರು ಮಾಡೆಲ್ನ ಅಂದರೆ, ಕೇಕ್ ಪಡ್ಡಿಂಗ್ ಅಂತ ಬರುತ್ತೆ. ಅಂದರೆ ಆ ಕೇಕ್ ಒಳಗಡೆ ಏನದು ಫ್ರೂಟ್ಸ್ ಇರುತ್ತಲ್ಲ, ಅದು ಎಲ್ಲೆಲ್ಲಿರುತ್ತೆ ಅದನ್ನು ಎಲೆಕ್ಟ್ರಾನ್ಸಿಗೆ ಕಂಪೇರ್ ಮಾಡ್ತಾರೆ. ಮತ್ತು ಆ ಕೇಕನ್ನು ಪ್ರೋಟಾನ್ಸಿಗೆ ಕಂಪೇರ್ ಮಾಡ್ತಾರೆ. ಅಥವಾ ವಾಟರ್ ಮೆಲನ್ನ ಕಂಪೇರ್ ಮಾಡ್ತಾರೆ ಅವರು. ವಾಟರ್ ಮೆಲನಲ್ಲಿ ಫುಲ್ ರೆಡ್ ಇರುತ್ತಲ್ಲ, ಅದೆಲ್ಲ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್, ಆ್ಯಂಡ್ ಬ್ಲ್ಯಾಕ್ ಸೀಡ್ಸ್ ಇರ್ತಾವಲ್ವ, ಅವೆಲ್ಲ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಅವ್ರು ಕಂಪೇರ್ ಮಾಡ್ತಾರೆ. ಅಂದರೆ ಎಲ್ಲ ಕಡೆನೂ ಎಲೆಕ್ಟ್ರಾನ್ ಇರುತ್ತೆ, ಎಲ್ಲ ಕಡೆನೂ ಪ್ರೋಟಾನ್ ಇರುತ್ತೆ ಅಂತ ಹೇಳ್ತಾರೆ. ಟೋಟಲ್ ಕಾನ್ಸೆಪ್ಟ್ ಅದು ಥಾಮ್ಸನ್ ಮಾಡೆಲ್ ಆಫ್ ಆಟಮ್. ಬಟ್ ದ ಥಾಮ್ಸನ್ ಮಾಡೆಲ್ ಆಫ್ ಆಟಮ್ ವಾಸ್ ಫೇಲ್ಡ್ because after that we come across with another famous scientist, that is Rutherford model of an atom ನಾವು ಓದ್ತೀವಿ ಈಗ. ಸೊ ರುದರ್ಫರ್ಡ್ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ, ವೆರಿ ಫೇಮಸ್ ಎಕ್ಸ್ಪೆರಿಮೆಂಟ್, ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸೊ ಆ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆದಮೇಲೆ ಥಾಮ್ಸನ್ ಮಾಡೆಲ್ ಆಫ್ ಆಟಮ್ ಫೇಲ್ ಆಗುತ್ತೆ. ಸೊ ಅವರ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ನ ಮುಖಾಂತರ ಥಾಮ್ಸನ್ ಮಾಡೆಲ್ ಆಫ್ ಆಟಮ್ನ ಫೇಲ್ ಮಾಡ್ತಾರೆ. ಸೊ ಯಾಕೆ ಫೇಲ್ ಆಗುತ್ತೆ? ಅವ್ರು ಹೇಳಿರುವಂಥದ್ದು ಅಂದರೆ ಎಲ್ಲ ಕಡೆನೂ ಎಲೆಕ್ಟ್ರಾನ್ಸು ಅಲ್ಲಲ್ಲಲ್ಲಿರುತ್ತೆ, ಅಂದರೆ ಪ್ರೋಟಾನ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಅಲ್ಲಲ್ಲಲ್ಲಿ ಸೇರ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಆ ಥರ ಅರ್ಥದಲ್ಲಿ ಹೇಳ್ತಾರೆ ಅವರು. ಅಂದರೆ ವಾಟರ್ ಮೆಲನಲ್ಲಿ ಹೇಗೆ ಸೀಡ್ಸ್ಗಳು ಇರ್ತವೆ ಅಲ್ಲಲ್ಲಲ್ಲಿ, ಹಾಗೆ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ನ ಜೊತೆಗೆ ಅಂತ ಹೇಳಿದರು ಥಾಮ್ಸನ್ ಮಾಡೆಲ್. ಇದು ಯಾಕೆ ಫೇಲ್ ಆಯಿತು? ಅದು ನಮ್ಮ ರುದರ್ಫರ್ಡ್ ಅವರು ಏನು ಎಕ್ಸ್ಪೆರಿಮೆಂಟ್ನ ಮಾಡಿದರು? ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಅಂದರೆ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ನಾವು. ಗೊತ್ತಾಗತ್ತಾ? ಸೊ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಒಂದು ಗೋಲ್ಡ್ ಫಾಯಿಲ್ನ ತಗೊಳ್ತಾರೆ. ಅಂದರೆ ಬಂಗಾರದ ಪ್ಲೇಟ್ ಅಥವಾ ಹಾಳೆ, ಬಂಗಾರದ ಹಾಳೆ, ತೆಳುವಾದಂತಹ ಬಂಗಾರದ ಹಾಳೆ. ಯಾಕೆಂದರೆ ಗೋಲ್ಡ್ ಈಸ್ ಎ ಹೈಲಿ ಮ್ಯಾಲಿಯಬಲ್ ಮೆಟಲ್. ಅಂದರೆ ಬಹಳ ಮ್ಯಾಲಿಯಬಿಲಿಟಿ, ಅಂದರೆ ಇಟ್ ಕ್ಯಾನ್ ಮೇಕ್ ಇನ್ ಟು ಥಿನ್ ಶೀಟ್ಸ್. ದ ಪ್ರಾಪರ್ಟಿ ಆಫ್ ದ ಮೆಟಲ್ ವಿಚ್ ಕ್ಯಾನ್ ಮೇಕ್ ಇಟ್ ಇನ್ ಟು ಥಿನ್ ಶೀಟ್ಸ್. ಸೊ ಅತಿ ಹೆಚ್ಚು
ಹೆಚ್ಚು ತೆಳುವಾದ ಹಳೆಯನ್ನು ನಾವು ಬಂಗಾರದಿಂದ ಮಾಡ್ಬೋದು. ಅಂದರೆ ಯು ಕ್ಯಾನ್ ಮೇಕ್ ದ ವೆರಿ ಥಿನ್ ಶೀಟ್ ಫ್ರಮ್ ದ ಗೋಲ್ಡ್. ಸೊ ಅಂತಹ ಒಂದು ಗೋಲ್ಡ್ ಶೀಟನ್ನು ತಗೊಳ್ತಾರೆ, ವೆರಿ ಥಿನ್ ಶೀಟ್. ಆ ಥಿನ್ ಶೀಟ್ಗೆ ಅವರು ಸ್ಟ್ರಾಂಗ್ ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಮಾಡ್ತಾರೆ. ಸ್ಟ್ರಾಂಗ್ ರೇಸ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ which are positively charged. You have to remember, alpha particles are positively charged rays, and positively charged rays, and they are strong alpha particles which are make to pass through the gold foil or gold thin sheet. So this is the experiment. ಸೊ ಅವ್ರು ಹೇಗೆ ಮಾಡಿದ್ರು, ಅದರ ರಿಸಲ್ಟ್ ಏನಾಯಿತು, ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ಆ ರೇಸ್ಗಳು ಏನಾಯಿತು ಅಂತ ನೋಡ್ತಾ ಹೋಗೋಣ ನಾವು. ಏನಾಗುತ್ತೆ, ಫಾಸ್ಟ್ ಮೂವಿಂಗ್ beam of fast moving alpha particles having positively charged to fall on the thin gold foil. ಅಂದರೆ ತೆಳುವಾದಂಥ ಗೋಲ್ಡ್ ಫಾಯಿಲ್ನ ಮೇಲೆ, ಫಾಯಿಲ್ ಅಂದರೆ ಹಾಳೆಯ ಮೇಲೆ ಸ್ಟ್ರಾಂಗ್ ಪಾಸಿಟಿವ್ಲಿ ಚಾರ್ಜ್ ಇರುವಂತಹ ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಆಗೋ ಹಾಗೆ ಮಾಡ್ತಾರೆ. ಅವಾಗ ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ನಾವು. ಒಂದು ಪಾರ್ಟಿಕಲ್ಸ್ ಆರ್ ಪಾಸ್ಡ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫಾಯಿಲ್. ಕೆಲವೊಂದು ಪಾರ್ಟಿಕಲ್ಸ್ಗಳು ಅಂದರೆ ಆ ರೇಸ್ಗಳು ಸ್ಟ್ರೈಟಾಗಿ ಹೋಗ್ತವೆ. ನೀವು ಎಕ್ಸ್ಪೆರಿಮೆಂಟಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ. ಕೆಲವೊಂದು ರೇಸ್ಗಳು ನೋಡ್ರಿ, ಈ ರೇಸ್ ಏನಾಗಿದೆ, ಸ್ಟ್ರೈಟಾಗಿ ಹೋಗಿದೆ. ನೋಡ್ರಿ ಇಲ್ಲಿ ಈ ರೇಸ್, ಇದು ಆಟಮ್ ಅಂದರೆ ಒಂದು ಗೋಲ್ಡ್ ಆಟಮ್ ಇದು, ಓಕೆನಾ. ಗೋಲ್ಡ್ ಫಾಯಿಲಲ್ಲಿರುವಂಥ ಒಂದು ಆಟಮು. ಅದರಲ್ಲಿ ಕೆಲವೊಂದು ರೇಸ್ಗಳು ಆಲ್ಫಾ ಪಾರ್ಟಿಕಲ್ ಸ್ಟ್ರೈಟಾಗಿ ಹೋಗಿದೆ, ಕೆಲವೊಂದು ಸ್ಲೈಟ್ಲಿ ಡಿಫ್ಲೆಕ್ಟ್ ಆಗಿದೆ, ಅಂದರೆ ಸ್ವಲ್ಪ ಓರೆಯಾಗಿ ಬೆಂಡ್ ಆಗಿದೆ. ಕೆಲವೊಂದು ರೇಸ್ಗಳು ಫುಲ್ ಡಿಫ್ಲೆಕ್ಟ್ ಆಗಿದೆ, ಅಂದರೆ ರಿವರ್ಸ್ ಬ್ಯಾಕ್ ಇನ್ ದ ಸೇಮ್ ಪಾತ್, ಅಥವಾ ರಿಫ್ಲೆಕ್ಟ್ ಆಗಿ ಬಂದಿದೆ, ರಿಟರ್ನ್ ಬಂದಿದೆ. ಗೊತ್ತಾಗತ್ತಾ? ಸೊ ಈ ಥರ 3 ಕಂಡೀಷನ್ಸ್ ಆಗುತ್ತೆ. ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ವರ್ ಸ್ಲೈಟ್ಲಿ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್ಸ್ and very few alpha particles appear to be rebound. ಅಂದರೆ ರೀಬೌಂಡ್ ಅಂದರೆ ರಿವರ್ಸ್ ಆಗಿದೆ ಅಂತ ಅನ್ಸುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದೇ ಎಕ್ಸ್ಪೆರಿಮೆಂಟ್ಸ್ ನಾವು ವಿ ವಿಲ್ ಗೆಟ್ ಇಟ್ ವಿತ್ ಅ ವಿಡಿಯೋ, ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಪ್ರಾಪರ್ಲಿ. ಸೊ ನೋಡ್ತಾ ಹೋಗೋಣ ಏನೇನು ಮಾಡ್ತಾರೆ ಅಂತ. ಸೊ ದಿಸ್ ಇಸ್ Rutherford and his student bombarded very thin gold foil near 1000 atom thick with alpha particle. Helium rays are positively charged produced from radioactive decay of radon. So radioactive decay, radon ಅನ್ನು ತಗೊಳ್ತಾರೆ, ರೇಡಿಯೋಆಕ್ಟಿವ್ ಮೆಟೀರಿಯಲ್ಲು. ಅದರಲ್ಲಿ ಹೀಲಿಯಂ ನ್ಯೂಕ್ಲಿಯಸ್ ಇರುತ್ತೆ. ಆ ಹೀಲಿಯಂ ನ್ಯೂಕ್ಲಿಯಸ್ಸಿಂದ ಆಲ್ಫಾ ಪಾರ್ಟಿಕಲ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆಲ್ಫಾ ರೇಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಆ ಆಲ್ಫಾ ರೇಸ್ಗಳು ಪಾಸಿಟಿವ್ಲಿ ಚಾರ್ಜ್ಡ್ ರೇಸ್ ಆಗಿರ್ತವೆ. ಇಷ್ಟು ಗೊತ್ತಾಗತ್ತಾ? ಸೊ ಈಗ ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲಿಂದ ಹೀಲಿಯಂ ರೇಸ್ನ ಪಾಸ್ ಮಾಡ್ತಾ ಇದ್ದಾರೆ. ಹೀಲಿಯಮಿಂದ ಆಲ್ಫಾ ಪಾರ್ಟಿಕಲ್ಸ್ನ ಪಾಸ್ ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಸಿಂಗಲ್ ರೇನ ಪಾಸ್ ಮಾಡ್ತಾರೆ ಅವರು. ಸೊ ದಿಸ್ ಇಸ್ ಗೋಲ್ಡ್ ಫಾಯಿಲ್. ಗೊತ್ತಾಗತ್ತಾ? ಇದು ಗೋಲ್ಡ್ ಫಾಯಿಲ್ ಅಂದರೆ ಬಂಗಾರದ ತೆಳುವಾದಂಥ ಹಾಳೆ. ಇದು ಇದ್ರ ಸುತ್ತ ಏನಿದೆ, ಸ್ಕ್ರೀನ್ ಇದೆ. ಇದು ಸ್ಕ್ರೀನ್. ಓಕೆ. ಸೊ ಏನಾಗುತ್ತೆ, ಎಲ್ಲ ಪಾರ್ಟಿಕಲ್ಸ್ಗಳು ಒಂದಿಷ್ಟು ಸ್ಟ್ರೈಟಾಗಿ ಹೋಗ್ತವೆ, ಒಂದಿಷ್ಟು ತಮ್ಮ ಪಾತ್ಗಳನ್ನು ಚೇಂಜ್ ಮಾಡ್ತವೆ. ಆ್ಯಂಡ್ ಸಮ್ ಆಫ್ ದ ರೇಸ್ ಆರ್ ರೀಬೌಂಡ್. ಸೊ ರೀಬೌಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪೆರಿಮೆಂಟ್. So a stream of a big energy alpha particles from a radioactive source was directed at the thin foil, thickness 100 nanometer ಇರುವಂಥ ಗೋಲ್ಡ್ ಮೆಟಲ್. ಅದು ಅದಾದ 100 ನ್ಯಾನೋಮೀಟರ್ ಅಷ್ಟು ತೆಳುವಾದಂಥ ಹಾಳೆ, ನ್ಯಾನೋಮೀಟರ್. ಸೊ ಈ ರೀತಿ ರೇಸ್ಗಳು ನೋಡ್ರಿ ಅಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ ಸ್ಕ್ರೀನ್ ಸುತ್ತ ಇದೆಯಲ್ಲ, ಈ ಸ್ಕ್ರೀನ್ನ ಸುತ್ತ ನಮಗೆ ಕಾಣುತ್ತೆ. ದಿಸ್ ಇಸ್ ಅ thin gold foil had a circular fluorescent zinc sulfide screen around us, where alpha particles struck the screen. A tiny flash of light was produced at the point. ಇಲ್ಲಿ tiny flash of light ಪ್ರೊಡ್ಯೂಸ್ ಆಗುತ್ತೆ. ಗೊತ್ತಾಗತ್ತಾ? The result of scattering experiment were quite unexpected. ನಾವು ಅನ್ಕೊಂಡಿದ್ಕಿಂತ ಬೇರೆ ಥರನೇ ಇತ್ತು ರಿಸಲ್ಟ್. ಯಾಕೆಂದರೆ ನಾವು ಥಾಮ್ಸನ್ ಮಾಡೆಲ್ ಆಫ್ ಆಟಮ್ನ ನೋಡಿದ್ವಿ. ಸೊ ದಟ್ ವಾಸ್ ಎ ಸರ್ಪ್ರೈಸಿಂಗ್ ರಿಸಲ್ಟ್.
ಸಮ್ ಆಫ್ ದ ರೇಸ್ ಆರ್ ಮೂವಿಂಗ್ ವಿತೌಟ್ ಡಿವಿಯೇಷನ್, ನೋಡ್ರಿ, ಆ್ಯಂಡ್ ವಿತೌಟ್ ಡಿವಿಯೇಷನ್ ಮೂವ್ ಆಗ್ತದೆ ಕೆಲವೊಂದು ರೇಸ್ಗಳು. ಈ ರೀತಿ ಆಟಮ್ಗಳ ಚಿತ್ರ ಇದನ್ನು ಸಿಂಗಲ್ ಆಗಿ ತೋರಿಸಿದಾರೆ, ಅದನ್ನ ಝೂಮ್ ಮಾಡಿ ಅಲ್ಲಿ ಆಟಮ್ಸ್ ಗೋಲ್ಡ್ ಫೈಲ್ ಒಳಗಡೆ ಆಟಮ್ಸ್ಗಳು ಹೇಗಿರ್ತವೆ ಅಂತ ಇಲ್ಲಿ ನೋಡಿ. ಇದು ಆಟಮ್ಸ್ಗಳು, ರೇಸ್ಗಳು ಪಾಸ್ ಆಗ್ತಿರೋದು. ಸಮ್ ಆಫ್ ದ ರೇಸ್ ಆರ್ ಮೂವಿಂಗ್ ವಿತೌಟ್ ಡಿವಿಯೇಷನ್, ಡಿವಿಯೇಷನ್ ಆಗದೇನೆ ಮೂವ್ ಆಗ್ತಾ ಇದೆ, ಗೊತ್ತಾಗ್ತಿದೆಯಾ? ಆ್ಯಂಡ್ ಸಮ್ ಆಫ್ ದ ರೇಸ್ ಆರ್ ಮೂವಿಂಗ್ ರಿಬೌಂಡ್ ಆಗುತ್ತೆ ಕೆಲವೊಂದು ರೇಸ್ಗಳು. ಆಮೇಲೆ ಸಮ್ ಆಫ್ ದ ರೇಸ್ ಆರ್ ಚೇಂಜಿಂಗ್ ಇಟ್ಸ್ ಆ್ಯಂಗಲ್, ಸ್ಲೈಟ್ಲಿ ಚೇಂಜಿಂಗ್ ಇಟ್ಸ್ ಆ್ಯಂಗಲ್. ಇಲ್ಲಿ ನೋಡ್ರಿ, ಆ್ಯಂಗಲ್ನ ಚೇಂಜ್ ಮಾಡಿದೆ. ಸಮ್ ಆಫ್ ದ ರೇಸ್ ಆರ್ ರೀಬೌಂಡ್, ಗೊತ್ತಾಗ್ತಿದೆಯಾ? ಸೇಮ್. ಸೊ ಇದರಿಂದ ನಾವು ಏನು ರಿಸಲ್ಟ್ನ ಪಡ್ಕೊಬೋದಪ್ಪ ಅಂತಂದರೆ, ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಥ್ರೂ ದ ಗೋಲ್ಡ್ ಫೈಲ್ ಆರ್ ಅನ್ಡಿಫ್ಲೆಕ್ಟೆಡ್. ಡಿಫ್ಲೆಕ್ಟ್ ಆಗಲ್ಲ, ಸ್ಟ್ರೈಟಾಗಿ ಹೋಗ್ತವೆ, ಡಿವಿಯೇಷನ್ ಆಗಲ್ಲ. ಎ ಸ್ಮಾಲ್ ಫ್ರಾಕ್ಷನ್ ಆಫ್ ದ ಆಲ್ಫಾ ಪಾರ್ಟಿಕಲ್ ವಾಸ್ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲಿಂದ ಡಿಫ್ಲೆಕ್ಟ್ ಆಗುತ್ತೆ. ಇನ್ ಅ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಬೌನ್ಸ್ಡ್ ಬ್ಯಾಕ್, ದಟ್ ವರ್ ಡಿಫ್ಲೆಕ್ಟೆಡ್ ಬೈ ನಿಯರ್ಲಿ 180 ಡಿಗ್ರಿ ಅಷ್ಟು ರಿಫ್ಲೆಕ್ಟ್ ಆಗುತ್ತೆ. ಸೊ ಇಷ್ಟು ಅಬ್ಸರ್ವ್ ಮಾಡ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟಿಂದ ಇಷ್ಟು ಅಬ್ಸರ್ವ್ ಮಾಡಿದ್ಮೇಲೆ ಏನು ರಿಸಲ್ಟ್ ಪಡ್ಕೊಬೋದು ನಾವು, ಏನು ಗೊತ್ತಾಗುತ್ತೆ ನಮಗೆ ಅಂತ ಅಂದರೆ, ಸೊ ಏನು ಗೊತ್ತಾಗುತ್ತೆ ಕನ್ಕ್ಲೂಷನ್, ನಾವೇನು ಹೇಳ್ಬೋದು ಅಂತ ಅಂದರೆ, ಮೋಸ್ಟ್ ಆಫ್ ದ ಸ್ಪೇಸ್ ಇನ್ಸೈಡ್ ಅನ್ ಆಟಮ್ ಈಸ್ ಎಂಟಿ. ಅಂದರೆ ಆಟಮ್ನ ಒಳಗಡೆ ಬಹಳಷ್ಟು ಜಾಗ ಖಾಲಿಯಾಗಿರುತ್ತೆ. ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ವರ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫೈಲ್. ಅಂದರೆ ಗೋಲ್ಡ್ ಫೈಲಲ್ಲಿ ಸ್ಟ್ರೈಟಾಗಿ ಹೋಯ್ತು ನೋಡ್ರಿ, ಅಲ್ವಾ? ಹಾಗಾಗಿ ಅದ್ರ ಒಳಗಡೆ ಖಾಲಿ ಇದೆ ಅಂತ ಅನ್ಸುತ್ತೆ. ಒಂದು ರಿಸಲ್ಟ್. ಇನ್ನೊಂದು ರಿಸಲ್ಟ್ ಏನು ಡಿಸೈಡ್ ಮಾಡ್ಬೋದು, ಇನ್ನೊಂದು ಡಿಸಿಷನ್ನ ನಾವು ಏನು ತೊಗೊಬೋದು ಈ ಎಕ್ಸ್ಪೆರಿಮೆಂಟ್ನ ಮುಖಾಂತರ ಅಂದರೆ, ಈ ಎಕ್ಸ್ಪೆರಿಮೆಂಟ್ ಆದಮೇಲೆ ನಾವು ಆ ಎಕ್ಸ್ಪೆರಿಮೆಂಟ್ನ ಅಬ್ಸರ್ವ್ ಮಾಡಿ ಅದರ ಅಬ್ಸರ್ವೇಷನ್ನ ನೋಡಿ ಏನು ರಿಸಲ್ಟ್ನ ನಾವು ಪಡ್ಕೊಬೋದು, ಅಂದರೆ ಏನು ರಿಸಲ್ಟ್ನ ನಾವು ಡಿಸೈಡ್ ಮಾಡ್ಬೋದು, ಏನಿದೆ ಆಟಮಲ್ಲಿ, ಹೇಗಿದೆ ಆಟಮ್ ಅಂತ ನಾವು ಡಿಸೈಡ್ ಮಾಡ್ಬೋದು ಅಂತ. ಗೊತ್ತಾಗ್ತಿದೆಯಾ? ದ ಆಟಮ್ ಹ್ಯಾಡ್ ಎ ಸ್ಮಾಲ್ ನ್ಯೂಕ್ಲಿಯಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಆಟಮಲ್ಲಿ ಒಂದು ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ. ನೋಡಿದ್ರಿ ನೀವು ವಿಡಿಯೋದಲ್ಲಿ, ಸ್ಮಾಲ್ ಚುಕ್ಕಿ ಕಾಣಿಸ್ತಾ ಇತ್ತು ನಿಮಗೊಂದು ಆಟಮ್ನ ಸುತ್ತ ಆಟಮ್ ಇದ್ದು ಅದ್ರ ಮಧ್ಯೆ ಒಂದು ಸ್ಮಾಲ್ ಡಾಟ್ ಕಾಣಿಸ್ತಾ ಇತ್ತು, ಅದನ್ನೇ ನಾವು ನ್ಯೂಕ್ಲಿಯಸ್ ಅಂತ ಕರೆದ್ವಿ. ಆಟಮ್ ಹ್ಯಾಡ್ ಎ ಸ್ಮಾಲ್ ನ್ಯೂಕ್ಲಿಯಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಬಿಕಾಸ್ ಯಾಕೆ ಈ ಥರ ಡಿಸಿಷನ್ ತಗೊಂಡ್ವಿ ನಾವು, ಸ್ಮಾಲ್ ನ್ಯೂಕ್ಲಿಯಸ್ ಅಂತ, ಪಾಸಿಟಿವ್ ಚಾರ್ಜ್ ಇರುವಂಥ ಸ್ಮಾಲ್ ನ್ಯೂಕ್ಲಿಯಸ್ ಇದೆ ಅಂತ. ಯಾಕೆ ಅಂತ ಅಂದರೆ, ಸಮ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ವರ್ ಸ್ಲೈಟ್ಲಿ ಡಿಫ್ಲೆಕ್ಟೆಡ್ ಬೈ ಸ್ಮಾಲ್ ಆ್ಯಂಗಲ್ಸ್. ಸ್ಲೈಟಾಗಿ ಡಿಫ್ಲೆಕ್ಟ್ ಆಗುತ್ತೆ ಸ್ಮಾಲ್ ಆ್ಯಂಗಲಿಂದ. ಹಾಗಾಗಿ ಅಂದರೆ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ, ಸುತ್ತ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಇರ್ತವೆ ಬೇರೆ ಜಾಗದಲ್ಲಿ, ಅಲ್ಲಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಗೊತ್ತಾಗ್ತಿದೆಯಾ? ನಾವು ಪಾಸ್ ಮಾಡಿರುವಂಥದ್ದು ಪಾಸಿಟಿವ್ ಚಾರ್ಜ್ ಆಲ್ಫಾ ಪಾರ್ಟಿಕಲ್. ಸೊ ಅಲ್ಲಿ ನ್ಯೂಕ್ಲಿಯಸ್ ಇರೋದು ಕೂಡ ಪಾಸಿಟಿವ್ ಚಾರ್ಜ್, ಯಾಕೆಂದರೆ ಪ್ರೋಟಾನ್ ಇರುತ್ತಲ್ಲ ನ್ಯೂಕ್ಲಿಯಸ್ಸಲ್ಲಿ, ಹಾಗಾಗಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಹಾಗಾಗಿ ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ರಿಪೆಲ್ ಆಗುತ್ತೆ. ಅಂದರೆ ಅದು ಅಟ್ರಾಕ್ಟ್ ಮಾಡ್ಕೊಳಲ್ಲ, ರಿಪೆಲ್ ಆಗುತ್ತೆ. ಸುತ್ತ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ, ನೆಗೆಟಿವ್ ಪಾಸಿಟಿವ್ ಏನಾಗಿರುತ್ತೆ, ಅಟ್ರಾಕ್ಟ್ ಆಗಿ ಅದು ವಿತೌಟ್ ಡಿವಿಯೇಷನ್ ಪಾಸ್ ಆಗುತ್ತೆ. ಅರ್ಥ ಮಾಡ್ಕೊಬೇಕು. ಆಟಮ್ನ ಸುತ್ತ ಎಲೆಕ್ಟ್ರಾನ್ಸ್ಗಳು ಸುತ್ತ ಇರೋದ್ರಿಂದ, ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ ಚಾರ್ಜ್, ನಾವು ಪಾಸ್ ಮಾಡಿರುವಂಥ ಆಲ್ಫಾ ಪಾರ್ಟಿಕಲ್ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ both are attract each other. So you can see the passing of light alpha particle without deviation. But whereas in the nucleus present with the positively charged particle, that is proton. So you are passing also positive charge. You are passing alpha particle, that also positive charge. So positive charge repel each other. So that's why you can see the deviation or bouncing back of the alpha particle. ಗೊತ್ತಾಗತ್ತಾ? ಸೊ ಹಾಗಾಗಿ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಸೈಜ್ ಆಫ್ ದ ಆಟಮ್. ಒಂದು ಆಟಮ್ನ ಸೈಜ್ಗೆ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯಸ್ನ ಸೈಜು ಬಹಳ ಚಿಕ್ಕದಿರುತ್ತೆ. ನೀವು ಒಂದು ಕಾಟನ್ ತಗೊಂಡಿದ್ದೀರಲ್ವ, ಕಾಟನ್ ನೋಡಿದ್ದೀರಲ್ವ ನೀವು, ಕಾಟನ್ ಬಿಡಿಸಿದಾಗ, ಆ ಗಿಡಗಳಿಂದ ಕಾಟನ್ನ ಬಿಡಿಸಿದಾಗ ಅದರ ಮಧ್ಯೆ ಒಂದು ಸೀಡ್ ಇರುತ್ತೆ, ಕಾಟನ್ನ ಮಧ್ಯೆ ಒಂದು ಸೀಡ್ ಇರುತ್ತೆ. ಆ ಸೀಡನ್ನು ನಾವು ನ್ಯೂಕ್ಲಿಯಸ್ ಅಂತ ತಗೊಬೋದು, ಕಾಟನ್ನ ನಾವು ಹೋಲ್ ಆಟಮ್ ಅಂತ ತಗೊಬೋದು. ಗೊತ್ತಾಗುತ್ತೆ? ಅಂದರೆ ಅದು ಕಂಪ್ಯಾರಿಸನ್ ಮಾಡ್ಬೋದು. ಅಂದರೆ ಸೀಡ್ ಎಷ್ಟಿರುತ್ತೆ ಸೈಜು, ಕಾಟನ್ ಎಷ್ಟಿರುತ್ತೆ ಸೈಜ್ ಅಂತ. ಸೊ ಸೀಡ್ ಭಾಳ ಚಿಕ್ಕದಿರುತ್ತೆ, ಅದ್ರ ಸುತ್ತ ಕಾಟನ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಸೀಡ್ನ ಸೈಜೇ ಇಲ್ಲಿ ನ್ಯೂಕ್ಲಿಯಸ್ನ ಸೈಜ್. ಕಂಪ್ಯಾರಿಸನ್ ಅನ್ನು ಹೇಳ್ತಾ ಇರೋದು. ಸೊ
ಯಾಕೆ ಚಿಕ್ಕದು ನ್ಯೂಕ್ಲಿಯಸ್ನ ಸೈಜ್ ಅಂತ ಹೇಳ್ತಾರೆ ಅಂತ ಅಂದರೆ, ಬಿಕಾಸ್ ವೆರಿ ಫ್ಯೂ ಆಲ್ಫಾ ಪಾರ್ಟಿಕಲ್ಸ್ ಅಪಿಯರ್ ಟು ಬಿ ರೀಬೌಂಡ್ ಅಂಡ್ ಮೋಸ್ಟ್ ಆಫ್ ದ ಪಾಸಿಟಿವ್ ಚಾರ್ಜ್ ಆಫ್ ದ ಮಾಸ್ ಆಫ್ ದ ಆಟಮ್ ಈಸ್ ಇನ್ ದ ನ್ಯೂಕ್ಲಿಯಸ್. ಅಂದರೆ ಕೆಲವು ಆಲ್ಫಾ ಪಾರ್ಟಿಕಲ್ಸ್ಗಳು ಮಾತ್ರ ರೀಬೌಂಡ್ ಆಗ್ತವೆ. ಹಾಗಾಗಿ ಬಹಳ ಚಿಕ್ಕದಿರೋದ್ರಿಂದ ನ್ಯೂಕ್ಲಿಯಸ್, ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್, ಕೆಲವು ಆಲ್ಫಾ ಪಾರ್ಟಿಕಲ್ಗಳು ಮಾತ್ರ ರೀಬೌಂಡ್ ಆಗ್ತವೆ. ಸೊ ನೆಕ್ಸ್ಟು ರುದರ್ಫರ್ಡ್ ಒಂದು ಮಾಡೆಲ್ನ ಕೊಡ್ತಾರೆ. ಇದಿಷ್ಟು ರಿಸಲ್ಟ್ನ ತಗೊಂಡು ಅವರು ಒಂದು ಮಾಡೆಲ್ನ ಕೊಡ್ತಾರೆ. ಏನು ಹೇಳ್ತಾರೆ? ಆನ್ ಆಟಮ್ ಹ್ಯಾಸ್ ಎ ಪ್ರಾಪರ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಅಟ್ ಇಟ್ಸ್ ಸೆಂಟರ್. ಅಂದರೆ ಏನು ರಿಸಲ್ಟ್ ಅದು? an atom has a positively charged nucleus at its center. ಒಂದು ಸೆಂಟರ್ಲಿ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಮಾಸ್ ಆಫ್ ದ ಆಟಮ್ ಈಸ್ ಇನ್ ದ ನ್ಯೂಕ್ಲಿಯಸ್. ಅಂದರೆ ಅದರ ಎಲ್ಲ ತೂಕನೂ ನ್ಯೂಕ್ಲಿಯಸ್ಸಲ್ಲಿರುತ್ತೆ. ಅಂದರೆ ನೋಡ್ರಿ, ನಾನು ಕಾಟನ್ ಹೇಳಿದ್ಮೇಲೆ ಎಕ್ಸಾಂಪಲು, ಕಾಟನ್ನ ತೂಕ ಮಾಡಿದರೆ ಕಾಟನ್ ಆ ಸೀಡ್ನ ತೂಕನೇ ಜಾಸ್ತಿ ಇರುತ್ತೆ ಅದ್ರ ಸುತ್ತ ಇರುವಂಥ ಕಾಟನ್ಗಿಂತ. ಚಿಕ್ಕದ ಸೈಜ್ ಮಾತ್ರ ಚಿಕ್ಕದಿರುತ್ತೆ, ತೂಕ ಜಾಸ್ತಿ ಇರುತ್ತೆ. ಗೊತ್ತಾಗುತ್ತೆ? ಇಲ್ಲಿ ಆಟಮಲ್ಲೂ ಹಾಗೇನೆ ಸೈಜ್ ದೊಡ್ಡ ಸೈಜ್ ಇರುತ್ತೆ, ಅದರಲ್ಲಿ ಚಿಕ್ಕದ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ನ ತೂಕ ಜಾಸ್ತಿ ಇರುತ್ತೆ. ಸೊ ಅದನ್ನೇ ಇವರು ಇಲ್ಲಿ ಹೇಳ್ತಾರೆ. ಆ್ಯಂಡ್ ದ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಬಿಟ್ಸ್. ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ನ ಸುತ್ತ ಬೇರೆ ಬೇರೆ ಆರ್ಬಿಟ್ಸಲ್ಲಿ ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಸೈಜ್ ಆಫ್ ದ ಆಟಮ್. ಸೈಜ್ ಆಫ್ ದ ಆಟಮ್ನ ಕಂಪೇರ್ ಮಾಡಿದ್ರೆ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಬಹಳ ಚಿಕ್ಕದಿರುತ್ತೆ. ಸೊ ದಿಸ್ ಇಸ್ ದ result of Rutherford alpha scattering experiment. So you must take down the 3 questions. First question, explain Rutherford alpha scattering experiment. Explain ಅವ್ರು ಏನೇನು ಯಾವ ರೀತಿ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದ್ರು, ಏನು ಮಾಡಿದ್ರು ಅಂತ ಬರಿಬೇಕು. Explain Rutherford alpha scattering experiment. So next question, what are the conclusions taken from Rutherford after his alpha scattering experiment? What are the conclusions taken from Rutherford? What are the conclusions taken from Rutherford after his alpha scattering experiment? Okay. Next, third question, explain Rutherford model of an atom. Rutherford model of an atom. ಅಂದರೆ ರುದರ್ಫರ್ಡು ನಾವೀಗ ಓದ್ತಾ ಇರೋದು ವಾಟ್ ಈಸ್ ಅವರ್ ಲೆಸನ್? ದಟ್ ಈಸ್ ಸ್ಟ್ರಕ್ಚರ್ ಆಫ್ ಆಟಮ್. ಎವ್ರಿ ಸೈಂಟಿಸ್ಟ್ ಟ್ರೈಯಿಂಗ್ ಟು ಗಿವ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಅಂದರೆ ಯಾರು ಕಣ್ಣಿಂದ ನೋಡೋಕ್ಕಾಗಲ್ಲ ಒಂದು ಆಟಮ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ, ಹೀಗಿರ್ಬೋದು ಅಂತ ವೇರಿಯಸ್ ಎಕ್ಸ್ಪೆರಿಮೆಂಟ್ನ ಮುಖಾಂತರ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಇವರು ಒಂದು ಸ್ಟ್ರಕ್ಚರ್ನ ಕೊಡ್ತಾರೆ. ರುದರ್ಫರ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಸೆಂಟ್ರಲ್ ಇರುತ್ತೆ ನ್ಯೂಕ್ಲಿಯಸ್ಸು, ಸ್ಮಾಲ್ ನ್ಯೂಕ್ಲಿಯಸ್ ಇರುತ್ತೆ, ಮಾಸ್ ಜಾಸ್ತಿ ಇರುತ್ತೆ. ಬೇರೆ ಎಲ್ಲ ಬೇರೆ ಸುತ್ತ ಇರುವಂಥ ಆಟಮ್ನ ಮಾಸ್ನ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯಸ್ನ ಮಾಸೇ ಜಾಸ್ತಿ ಇರುತ್ತೆ. ಬಟ್ ನ್ಯೂಕ್ಲಿಯಸ್ ಚಿಕ್ಕದಿರುತ್ತೆ, ಉಳಿದಂಥ ಆಟಮ್ನ ಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. ಎಲೆಕ್ಟ್ರಾನ್ಸ್ಗಳು ಅದ್ರ ಸುತ್ತ ಬೇರೆ ಬೇರೆ ಆರ್ಬಿಟ್ಸಲ್ಲಿ ಸುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಷ್ಟು ರುದರ್ಫರ್ಡ್ ಮಾಡೆಲ್ ಆಫ್ ಅನ್ ಆಟಮ್. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟು ವಿ ಕಮ್ ಅಕ್ರಾಸ್ ಡಿಫೆಕ್ಟ್ಸ್ ಇದೆ ಇದರಲ್ಲೊಂದು. ಏನು ಡಿಫೆಕ್ಟ್ಸ್? ಇದೇ ಡಿಫೆಕ್ಟ್ಸ್ನ ಯೂಸ್ ಮಾಡ್ಕೊಂಡು ನಾವು ಇನ್ನೊಂದು ಮಾಡೆಲ್ ಆಫ್ ಆಟಮ್ನ ನೋಡ್ತೀವಿ. ಅದು ಬೋರ್ಸ್ ಮಾಡೆಲ್ ಆಫ್ ಆಟಮ್ ಅಂತ. ನೀಲ್ಸ್ ಬೋರ್ ಅಂತ ಬರ್ತಾರೆ ಸೈಂಟಿಸ್ಟು. ಸೊ ಅವರ ಮಾಡೆಲ್ ಆಫ್ ಆಟಮ್ನ ನಾವು ನೋಡ್ತೀವಿ. ಯಾಕೆ ಅವರ ಮಾಡೆಲ್ ಆಫ್ ಆಟಮ್ನ ನೋಡ್ತೀವಿ ಅಂದರೆ, ಇಷ್ಟೋ ತನಕ ರುದರ್ಫೋರ್ಡ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅದರಲ್ಲೊಂದು ಡಿಫೆಕ್ಟ್ ನಮ್ಗೆ ಕಾಣುತ್ತೆ. ಏನಪ್ಪ ಅಂತ ಅಂದರೆ, ಎನಿ ಪಾರ್ಟಿಕಲ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ವುಡ್ ಅಂಡರ್ಗೋ acceleration and during acceleration the charged particle would radiate energy. So revolving electron would lose energy and fall into the nucleus and the atom would be unstable. We know that atom are stable. ಸೊ ಏನಂತ ಹೇಳ್ತಾರೆ ಅವರು ಅಂತಂದರೆ, ಇಲ್ಲಿ ನೋಡ್ರಿ ತೋರಿಸ್ತಾ ಇದ್ದಾರೆ, ಎಲೆಕ್ಟ್ರಾನ್ಗಳು ಇದ್ರ ಸುತ್ತಾ ಇದೆ ಅಂತ ಅಂದರೆ, ನ್ಯೂಕ್ಲಿಯಸ್ನ ಸುತ್ತಾ ಇದೆ ಅಂದರೆ ಅದು ಏನು ಮಾಡುತ್ತೆ, ಬೇರೆ ಬೇರೆ ಆರ್ಬಿಟ್ಸಲ್ಲಿ ಸುತ್ತಾ ಇರಬೇಕಾದ್ರೆ ಆಕ್ಸಿಲರೇಷನ್ನ ಪಡ್ಕೊಳುತ್ತೆ. ಆಕ್ಸಿಲರೇಷನ್ ಪಡ್ಕೊಳೋದ್ರ ಮುಖಾಂತರ ತನ್ನ ಎನರ್ಜಿಯನ್ನು ಕಳ್ಕೊಳುತ್ತೆ ಅದು. ಸೊ ಎನರ್ಜಿಯನ್ನು ಕಳ್ಕೊಂಡು ಏನಾಗುತ್ತೆ, ಅದು ಕೊನೆಗೆ ನ್ಯೂಕ್ಲಿಯಸ್ನ ಮೇಲೆ ಹೋಗಿ ಬಿದ್ದುಬಿಡತ್ತೆ. ಇಲ್ಲಿ ನೋಡ್ರಿ, ಸುತ್ತಿ ನ್ಯೂಕ್ಲಿಯಸ್ ಮೇಲೆ ಬರ್ತಾ ಇದೆ. ಅದು ನ್ಯೂಕ್ಲಿಯಸ್ ಇಲ್ಲಿಂದ ಇರುವಂಥ ಎಲೆಕ್ಟ್ರಾನು ಸುತ್ತಿ
ನ್ಯೂಕ್ಲಿಯಸ್ಸಿಗೆ ಬರ್ತಾ ಇದೆ. ಸೊ ಹಾಗಾಗಿ ಅದೇನು ಮಾಡುತ್ತೆ, ಹೀಗೆ ಕೊನೆಗೆ ಇಲ್ಲಿಗೆ ಬರುತ್ತೆ. ಸೊ ತನ್ನ ಎನರ್ಜಿಯನ್ನು ಕಳ್ಕೊಂಡು ನ್ಯೂಕ್ಲಿಯಸ್ ಮೇಲೆ ಬೀಳುತ್ತೆ. ಆವಾಗ ಆಟಮ್ ಅದೇನಾಗುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಥವಾ ಅನ್ಸ್ಟೇಬಲ್ ಆಗಿಬಿಡುತ್ತೆ. ಸೊ ಆ ರೀತಿ ಆಗಲ್ಲ. ಆಟಮ್ ಇಸ್ ಎ ವೆರಿ ಸ್ಟೇಬಲ್. ಆಟಮ್ ಒಂದು ಸ್ಟೇಬಲ್ ಮೆಟೀರಿಯಲ್. ಅದು ಆಟಮ್ ಅನ್ನೋದೊಂದು ಸ್ಟೇಬಲ್, ವೆರಿ ಸ್ಟೇಬಲ್. ಅದು ಅನ್ಸ್ಟೇಬಲ್ ಆಗಲ್ಲ ಅಥವಾ ಕೊಲ್ಯಾಪ್ಸ್ ಆಗಲ್ಲ. ಯಾಕಂದರೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟ್ ಆ್ಯಂಡ್ ನಾರ್ ಬಿ ಡೆಸ್ಟ್ರಾಯ್, ಯು ನೋ ದಟ್. ಸೊ ಇಲ್ಲಿ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್ ಇದು ಯಾವ ರೀತಿ, ಇಲ್ಲಿ ಸೆಂಟ್ರಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ, ಸುತ್ತ ನೆಗೆಟಿವ್ ಚಾರ್ಜ್ಗಳು ಸುತ್ತುತ್ತಾ ಇರ್ತವೆ ಅಂತ ನಾವು ನೋಡ್ತಾ ಇದ್ವಿ. ಸೊ ದಿಸ್ ಇಸ್ ದ ಡಿಫೆಕ್ಟ್ ಆಫ್ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್. ಏನು, ಅವರೇ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರುತ್ತೆ ಅಂತ ಹೇಳಿದ್ರು, ಆದರೆ ಅದಕ್ಕೆ ಹೇಗೆ ಎನರ್ಜಿ ಸಿಗುತ್ತೆ, ಯಾವ ರೀತಿ ಅದು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳೋದಿಲ್ಲ. ಆದರೆ ಅವ್ರು ಹೇಳೋ ಪ್ರಕಾರ ಆದರೆ ಅದು ಸ್ಟೇಬಲ್ ಆಗಿರಲ್ಲ. ಯಾಕೆಂದರೆ ಸುತ್ತಿ 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 ಅದು ಎನರ್ಜಿಯನ್ನು ಕಳ್ಕೊಂಡು ನ್ಯೂಕ್ಲಿಯಸ್ ಮೇಲೆ ಬೀಳುತ್ತೆ, ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಮೇಲೆ ಬೀಳುತ್ತೆ. ಅವಾಗ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಆಟಮ್ ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ಆದರೆ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಆಟಮ್ ಈಸ್ ಅ ವೆರಿ ಸ್ಟೇಬಲ್. ಸೊ ಹೌ ಆಟಮ್ ಈಸ್ ವೆರಿ ಸ್ಟೇಬಲ್ and what are how the defect of the Rutherford model of atom is overcome by Bohr's model of atom. ಅಂದರೆ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಅಲ್ಲಿ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್ ಅಲ್ಲಿರುವಂಥ ಡಿಫೆಕ್ಟ್ನ ಹೇಗೆ ತೆಗಿತಾರೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. So Bohr's model of atom. So an atom has positively charged you have to remember Bohr's model of atom is almost same as the Rutherford model of atom. Rutherford model of atom ಗೆ ಸೇಮ್ ಇರುತ್ತೆ, ಆದರೆ ಅವ್ರು ಸ್ವಲ್ಪ ಚೇಂಜ್ ಮಾಡ್ತಾರೆ. ಇಟ್ ಮೇಕ್ಸ್ ದ ಲಾರ್ಜ್ ಡಿಫ್ರೆನ್ಸ್. ಇಟ್ ಮೇಕ್ಸ್ ದ ಆಟಮ್ ಸ್ಟೇಬಲ್. ಬೋರ್ಸ್ ಮಾಡೆಲ್ ನೀವು ನೆನ್ಪಿಟ್ಕೊಂಡಿರ್ಬೇಕು, ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್, ಬೋರ್ಸ್ ಮಾಡೆಲ್ ಆಫ್ ಆಟಮ್ ಆಲ್ಮೋಸ್ಟ್ ಸೇಮ್. ಬಟ್ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್ ಅನ್ಸ್ಟೇಬಲ್, ಅವ್ರ ಥರ ಆದರೆ ಅನ್ಸ್ಟೇಬಲ್. ಬಟ್ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಏನಾಗಿತ್ತು, ಸ್ಟೇಬಲ್ ಆಗಿತ್ತು. ಆ್ಯಕ್ಚುಲಿ ಆಟಮ್ ಈಸ್ ಅ ಸ್ಟೇಬಲ್. ದಟ್ಸ್ ವೈ Bohr's model of atom is important. So, and it is considered an atom has positively charged nucleus at its center. Most of the mass of the atom is in the nucleus. So this is same as Rutherford model of atom and also in Bohr's model of atom. ಅಂದರೆ Rutherford ಏನು ಹೇಳಿದ್ರು ಅದನ್ನೇ ಬೋರ್ಸ್ ಕೂಡ ಹೇಳ್ತಾ ಇದ್ದಾರೆ. And electron revolving around the nucleus in a special orbit called discrete orbits. ಅಲ್ಲೂ ಅವ್ರು ಹೇಳಿದ್ರು ಆರ್ಬಿಟ್ಸ್ ಅಂತ, ಇಲ್ಲೂ ಆರ್ಬಿಟ್ಸ್ ಅಂತ ಹೇಳಿದ್ರು. ಬಟ್ ದ ಚೇಂಜ್ ಏನಪ್ಪ ಅಂತಂದರೆ, ದೀಸ್ ಆರ್ಬಿಟ್ಸ್ ಆರ್ ಕಾಲ್ಡ್ ಶೆಲ್ ಆರ್ ಎನರ್ಜಿ ಲೆವೆಲ್ ಅಂಡ್ ಆರ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ಸ್ ಕಾಲ್ಡ್ KLMN ಆರ್ ಇಟ್ ಈಸ್ ನಂಬರ್ಡ್ ಆಸ್ 1 2 3 4. ಅಂದರೆ ಅವ್ರು ಏನು ಮಾಡಿದರು, ಆ ಆರ್ಬಿಟ್ಸನ್ನು ಅವುಗಳ ಎನರ್ಜಿಗೆ ತಕ್ಕಂತೆ ಡಿವೈಡ್ ಮಾಡಿದರು. ಅಂದರೆ ಎಲೆಕ್ಟ್ರಾನ್ ಸುತ್ತುವಂಥ ದಾರಿ ಇದೆಯಲ್ಲ, ಅದನ್ನು ಅವುಗಳ ಎನರ್ಜಿಗೆ ತಕ್ಕಂತೆ ಅವರು ಏನು ಮಾಡಿದರು, ಎನರ್ಜಿಗೆ ತಕ್ಕಂತೆ ಅವರು ಡಿವೈಡ್ ಮಾಡಿದರು ಆರ್ಬಿಟ್ಸ್ಗಳನ್ನು. ಎಲ್ಲ ಎಲೆಕ್ಟ್ರಾನ್ಸ್ಗಳಿಗೂ ಕೂಡ, ಅಂದರೆ ನ್ಯೂಕ್ಲಿಯಸ್ನ ಸುತ್ತುವಂಥ ಎಲೆಕ್ಟ್ರಾನ್ಸ್ಗಳಿರ್ತಾವಲ್ವಾ, ಆ ಎಲೆಕ್ಟ್ರಾನ್ಸ್ಗಳಿಗೆ ಎಲ್ಲ ಎಲೆಕ್ಟ್ರಾನ್ಸ್ಗಳಿಗೂ ಒಂದೇ ರೀತಿಯ ಎನರ್ಜಿ ಇರಲ್ಲ. ಒಂದೊಂದು ಎಲೆಕ್ಟ್ರಾನ್ಸ್ಗಳು ಕೂಡ ಒಂದೊಂದು ರೀತಿಯ ಎನರ್ಜಿಯನ್ನು ಪಡ್ಕೊಂಡಿರುತ್ತೆ. ಈಗ ನಿಮ್ಮ ಕ್ಲಾಸಲ್ಲಿ ಆಗಿರಲಿ, ಎಲ್ಲರೂ ಒಂದೇ ರೀತಿ ಮಾರ್ಕ್ಸ್ ಪಡ್ಕೊತಾರ? ಒಬ್ಬರು ಜಾಸ್ತಿ ಪಡ್ಕೊತಾರೆ, ಒಬ್ಬರು ಕಡಿಮೆ ಪಡ್ಕೊತಾರೆ. ಸೊ ಅವುಗಳ ಆಧಾರದ ಮೇಲೆ, ಮಾರ್ಕ್ಸ್ನ ಆಧಾರದ ಮೇಲೆ ನಿಮ್ಮ ಸ್ಟೂಡೆಂಟ್ಸ್ನ ಕೆಪಾಸಿಟಿಯನ್ನು ನಾವು ಮೆಷರ್ ಮಾಡ್ತೀವಿ. ಹಾಗೇನೆ ಇಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳ ಎನರ್ಜಿಯ ಆಧಾರದ ಮೇಲೆ ಅವುಗಳು ಯಾವ ಆರ್ಬಿಟಲ್ಲಿ, ಅಂದರೆ ಯಾವ ಪಾತಲ್ಲಿ, 1ನೇ ಪಾತಲ್ಲೋ 2ನೇ ಪಾತಲ್ಲೋ 3ನೇ ಪಾತಲ್ಲೋ ಅಥವಾ 4ನೇ ಪಾತಲ್ಲೋ ಅಥವಾ K ಶೆಲ್ಲಲ್ಲೋ L ಶೆಲ್ಲಲ್ಲೋ M ಶೆಲ್ಲಲ್ಲೋ ಅಥವಾ N ಶೆಲ್ಲಲ್ಲೋ ಸುತ್ತಬೇಕು, N ಶೆಲ್ಲಲ್ಲಿ ಇರಬೇಕು ಅದು ಅಂತ ಡಿಸೈಡ್ ಆಗತ್ತೆ ಅವುಗಳ ಎನರ್ಜಿಯ ಆಧಾರದ ಮೇಲೆ. ಅಕಸ್ಮಾತ್ ಕೆ ಶೆಲ್ ಅಂದರೆ ಏನು ಗೊತ್ತಾ, ಕಡಿಮೆ ಎನರ್ಜಿ. ಎಲ್ ಶೆಲ್ ಅಂದರೆ ಕೆ ಶೆಲ್ಗಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ಸ್ಗಳು. ಅದಾದಮೇಲೆ ಎಮ್ ಶೆಲ್ ಅಂತಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ಸ್ಗಳು. ಎನ್ ಶೆಲ್ ಅಂದರೆ ತುಂಬ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ಸ್ಗಳು. ಗೊತ್ತಾಗುತ್ತಾ? ಸೊ ಹಾಗಾಗಿ ಅವುಗಳ ಎನರ್ಜಿ ಆಧಾರದ ಮೇಲೆ ಅವುಗಳನ್ನು ಅವರು ಎಲೆಕ್ಟ್ರಾನ್ಸ್ಗಳು ಅವುಗಳ ಎನರ್ಜಿ ಆಧಾರದ ಮೇಲೆ ಬೇರೆ ಬೇರೆ ಆರ್ಬಿಟ್ಸಲ್ಲಿ ಸುತ್ತುತ್ತಾ ಇರ್ತವೆ. ಸೊ ಹಾಗಾಗಿ while revolving in a discrete orbit the electrons do not radiate the ಎನರ್ಜಿಯನ್ನು ಅದು ಪ್ರೊಡ್ಯೂಸ್ ಮಾಡಲ್ಲ. ಹಾಗಾಗಿ ಬೇರೆ ಬೇರೆ ಪಾತಲ್ಲಿ ಸುತ್ತುತ್ತಾ ಇರೋದ್ರಿಂದ. ಗೊತ್ತಾಗ್ತಿದೆಯಾ? ಈಗ
ಸೊಸೈಟಿಯಲ್ಲಿ ಎಲ್ಲ ಥರದ ಜನಗಳನ್ನ ನೋಡ್ತೀವಿ. ಸ್ವಲ್ಪ ದುಡ್ಡು ಜಾಸ್ತಿ ಇರೋರು ನೋಡ್ತೀವಿ, ಕಡಿಮೆ ಇರೋರು ನೋಡ್ತೀವಿ, ಫುಲ್ ಕಡಿಮೆ ಇರೋರು ನೋಡ್ತೀವಿ, ತುಂಬ ಜಾಸ್ತಿ ಇರೋರು ನೋಡ್ತೀವಿ. ಕಡಿಮೆ ದುಡ್ಡಿರೋರು ಜಾಸ್ತಿ ಇರೋರ ಥರನೇ ನಾವು ಅಲ್ಲಿರಬೇಕು. ಅಥವಾ ಫಾರ್ ಎಕ್ಸಾಂಪಲ್, ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್, ನಾವು ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ. ಜಾಸ್ತಿ ದುಡ್ಡಿದ್ದಾರೆ ಅಂದರೆ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ. ಸೊ ಕಡಿಮೆ ನಾವು ಮಾಮೂಲಿ ಇಲ್ಲಿ ಹೋಟೆಲ್ಗೆ ಹೋಗುವಂಥ ನಾವು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡಿದರೆ ಏನಾಗುತ್ತೆ? ನಮ್ಮ ಹತ್ರ ಇರುವಂಥ ದುಡ್ಡೆಲ್ಲ ಖಾಲಿ ಆಗುತ್ತೆ. ನಾವು ಮುಂದೊಂದು ದಿನ ಬದುಕಕ್ಕೆ ಊಟ ಇಲ್ಲದೇನೆ ಸತ್ತೋಗ್ಬೇಕಾಗತ್ತೆ ಅಲ್ವಾ? ಅಂದರೆ ನಮ್ಮ ಲೆವೆಲಿಗೆ ಏನು ಯಾವ ಹೋಟೆಲ್ಸ್ ಕರೆಕ್ಟ್ ಆ ಹೋಟೆಲ್ಗೆ ಹೋಗಬೇಕು. ಅವ್ರು ಹೋಗ್ತಾರೆ ಅಂತ ನಾವು ಹೋದರೆ ಅವರ ಎನರ್ಜಿನೇ ಬೇರೆ, ನಮ್ಮ ಎನರ್ಜಿನೇ ಬೇರೆ. ಹಾಗಾಗಿ ನಾವೆಲ್ಲಿರಬೇಕು ಅಲ್ಲಿರಬೇಕು. ದುಡ್ಡು ಜಾಸ್ತಿ ಇರೋರು ಎಲ್ಲಿರಬೇಕು ಅಲ್ಲಿರಬೇಕು. ಹಾಗೇನೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಅವುಗಳ ಎನರ್ಜಿಗೆ ತಕ್ಕಂತೆ ಅವುಗಳ ಪಾತಲ್ಲಿ ಸುತ್ತಬೇಕು. ಹಾಗಾದರೆ ಅವುಗಳು ಎಲ್ಲ ಎಲೆಕ್ಟ್ರಾನ್ಸ್ಗಳು ಬೇರೆ ಬೇರೆ ಅವುಗಳಿಗೆ ಸೂಟೇಬಲ್ ಅಲ್ಲದೆ ಇರತಕ್ಕಂಥ ಪಾತಲ್ಲಿ ಸುತ್ತಿದ್ರೆ ಆಟಮ್ ಕೊಲ್ಯಾಪ್ಸ್ ಆಗಿ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಅದನ್ನು ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ದೇರ್ ಎನರ್ಜಿ ಲೆವೆಲ್, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ದಿಸ್ ಇಸ್ ಬೋರ್ಸ್ ಮಾಡೆಲ್ ಆಫ್ ಆಟಮ್. ಸೊ ಹಾಗಾದರೆ ಸರ್, ಕೆ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ ಅಂದರೆ, ಆ ಕೆ ಶೆಲ್ ಅನ್ನೋದೊಂದು ಕಡಿಮೆ ಎನರ್ಜಿ ಲೆವೆಲ್ ಇರುವಂಥ ಕಡಿಮೆ ಕೆಪಾಸಿಟಿ ಇರುವಂಥ ಒಂದು ಶೆಲ್. ಎಲ್ ಶೆಲ್ ಅನ್ನೋದೊಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರುವಂಥ ಒಂದು ಶೆಲ್. ಎಮ್ ಶೆಲ್ ಅನ್ನುವಂಥದ್ದು ಅದಕ್ಕಿಂತ ಜಾಸ್ತಿ, ಅಂದರೆ ಎಲ್ ಶೆಲ್ಗಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಇರುವಂಥ ಒಂದು ಶೆಲ್, ಅಂದರೆ ಕವಚ, ಅಂದರೆ ಪಾತ್, ಆರ್ಬಿಟ್. ಎನ್ ಶೆಲ್ ತುಂಬ ಜಾಸ್ತಿ ಎನರ್ಜಿಯನ್ನು ಇಟ್ಕೊಂಡಿರುವಂತಹ ಒಂದು ಶೆಲ್. ಹಾಗಾದರೆ ಅವುಗಳ ಎನರ್ಜಿಗೆ ತಕ್ಕಂತೆ ಅವುಗಳ ಶೆಲ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ನಾವು ಫಿಲಪ್ ಮಾಡ್ಬೋದು ಅನ್ನೋದು ತಿಳ್ಕೊಬೇಕು. ಅದನ್ನು ನಾವು ಈ ವಿಡಿಯೋ ಆದಮೇಲೆ ತಿಳ್ಕೊಳ್ಳೋಣ, ಓಕೆನಾ? ಸೊ ಅವರೊಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ ವಿಡಿಯೋದಲ್ಲಿ, ನೋಡೋಣ ನಾವು ಏನೇನು ಹೇಳ್ತಾರೆ ಅವರು ಅಂತ. ಸೊ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಏನು ತಿಳ್ಕೊಳಕ್ಕೆ ಹೋಗಿದ್ದೀನೋ, ಬೋರ್ಸ್ ಮಾಡೆಲ್ ಆಫ್ ಆಟಮ್ ಹೇಗೆ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಸೊ ಜೆ ಥಾಮ್ಸನ್ ನೋಡಿದ್ವಿ ನಾವು, ರುದರ್ಫರ್ಡ್ ನೋಡಿದ್ವಿ, ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್, ಥಾಮ್ಸನ್ ಮಾಡೆಲ್ ಆಫ್ ಆಟಮ್ನ ನೋಡಿದ್ವಿ. ಅವೆಲ್ಲವೂ ಕೂಡ ಒಂದಿಷ್ಟು ಫೀಡ್ಬ್ಯಾಕ್ ಇತ್ತು, ಅಂದರೆ ಡ್ರಾಬ್ಯಾಕ್ಸ್ ಇತ್ತು ಅದರಲ್ಲಿ, ಅಂದರೆ ತೊಂದರೆಗಳಿದ್ವು. ಸೊ ಅದನ್ನೆಲ್ಲ ಸರಿ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ನೀಲ್ಸ್ ಬೋರ್. ಸೊ ಅವರೆಲ್ಲ he had helped to overcome the problems in the Rutherford model of atom. ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್ ಅಲ್ಲಿ ಇರುವಂಥ ಪ್ರಾಬ್ಲಮ್ಸ್ನ ಅವರು ಸಾಲ್ವ್ ಮಾಡ್ತಾರೆ. ಸೊ ದಿಸ್ ಇಸ್ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್. ಏನಾಗುತ್ತೆ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್ ಅಲ್ಲಿ ನೋಡ್ತಾ ಹೋಗ್ರಿ, ಎಲೆಕ್ಟ್ರಾನ್ಸ್ಗಳು ಸುತ್ತುತ್ತಾ ಇರುತ್ತೆ. ಹೀಗೆ ಇಲ್ಲಿ ಸುತ್ತುತ್ತಾ ಇದೆ ನೋಡ್ರಿ, ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್. ಇದು ಸುತ್ತ 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 ಏನಾಗುತ್ತೆ, ತನ್ನ ಎನರ್ಜಿಯನ್ನು ಕಳ್ಕೊಳುತ್ತೆ ಈ ಎಲೆಕ್ಟ್ರಾನ್. ಸೊ ನೋಡ್ರಿ, ಸುತ್ತುತ್ತಾ ಇದೆ, ಎನರ್ಜಿಯನ್ನು ಕಳ್ಕೊಂಡು ನೋಡ್ರಿ, ಎನರ್ಜಿನ ರೇಡಿಯೇಟ್ ಮಾಡ್ತಂದ್ರೆ ಎನರ್ಜಿ ಹೊರಗಡೆ ಹೋಗ್ತದೆ. ರೇಡಿಯೇಟ್ ದ ಎನರ್ಜಿ ಅಂದರೆ ಎಲೆಕ್ಟ್ರಾನ್ ಲಾಸ್ ದ ಎನರ್ಜಿ, ಲಾಸ್ ಆಗಿ ಇದ್ರ ಮೇಲೆ ಬಿದ್ದುಬಿಡ್ತು, ಕೊಲ್ಯಾಪ್ಸ್, ಆಟಮ್ ಕೊಲ್ಯಾಪ್ಸ್ ಆಗಿಬಿಡ್ತು. ಗೊತ್ತಾಗ್ತಿದೆಯಾ? ಬಟ್ ನೀಲ್ಸ್ ಬೋರ್ ಆ ರೀತಿ ಆಗಲ್ಲ, ಕೊಲ್ಯಾಪ್ಸ್ ಆಗಲ್ಲ ಒರಿಜಿನಲ್ ಆಗಿ. ಆದರೆ ರುದರ್ಫರ್ಡ್ ಹೇಳಿದ ರೀತಿನೇ ಆದರೆ ಆಗ ಆಗ್ತಿತ್ತು ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಕನ್ಫ್ಯೂಸ್ ಮಾಡ್ಕೊಬಾರ್ದು. ಆಟಮ್ ಕೊಲ್ಯಾಪ್ಸ್ ಆಗಲ್ಲ ಯಾವುದೇ ಕಾರಣಕ್ಕೂ. ಆದರೆ ರುದರ್ಫರ್ಡ್ ಹೇಳಿದ ರೀತಿ ಆಟಮ್ ಇರೋದಾದರೆ ಕೊಲ್ಯಾಪ್ಸ್ ಆಗಬೇಕಿತ್ತು. ಆದರೆ ಆಟಮ್ ಕೊಲ್ಯಾಪ್ಸ್ ಆಗಿಲ್ಲ ಅಂದರೆ ರುದರ್ಫರ್ಡ್ ಹೇಳಿದ್ರಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ. ಗೊತ್ತಾಗ್ತಿದೆಯಾ? ಹಾಗಾದರೆ ಏನು ಸರಿ ಅಂತ ನೋಡ್ತಾ ಹೋಗ್ತೀವಿ. ಅದನ್ನು ಬೋರ್ಸ್ ಮಾಡೆಲ್ ಆಫ್ ಆಟಮಲ್ಲಿ ಹೇಳ್ತಾರೆ. ಅಂದರೆ ಒಂದು ಆರ್ಬಿಟ್ಸಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ಡಿಸ್ಕ್ರೀಟ್ ಆರ್ಬಿಟ್ಸಲ್ಲಿ ಫಿಕ್ಸ್ಡ್, ಇದೊಂದು ಆರ್ಬಿಟ್ ಅಂತ ಕರೆದ್ರೆ ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ನೋಡ್ರಿ, ಇಲ್ಲಿ ಇದೊಂದು ಕ್ಯಾಲ್ಸಿಯಂ ಆಟಮ್, ಇದು KLMN ಶೆಲ್ ಅಂತ ಇರುತ್ತೆ. ಅಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇರಬೇಕು ಅಷ್ಟು ಎನರ್ಜಿ ಇರುತ್ತೆ. ಫಿಕ್ಸ್ಡ್ ಅಮೌಂಟ್ ಆಫ್ ಎನರ್ಜಿಗೆ ತಕ್ಕಂತೆ ಎಲೆಕ್ಟ್ರಾನ್ಸ್ಗಳು ಫಿಕ್ಸ್ ಆಗಿರುತ್ತೆ. ಕೆ ಶೆಲ್ ಎಷ್ಟು ಎನರ್ಜಿ ಕೆಪಾಸಿಟಿ ಇರುತ್ತೋ ಅಷ್ಟೇ ಕೆಪಾಸಿಟಿ ಇರುವಂಥ ಎಲೆಕ್ಟ್ರಾನ್ಸ್ಗಳು ಅದರಲ್ಲಿ ಫಿಲಪ್ ಆಗಿರುತ್ತೆ. ಎಲ್ ಶೆಲ್ಲಲ್ಲಿ ಎಷ್ಟು ಎನರ್ಜಿ ಇರುತ್ತೋ ಅಷ್ಟೇ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ಸ್ಗಳು ಅದರಲ್ಲಿ ಫಿಕ್ಸ್ ಆಗಿರುತ್ತೆ. ಗೊತ್ತಾಗುತ್ತಾ? ಇದು ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್, ಇದು ಬೋರ್ಸ್ ಮಾಡೆಲ್ ಆಫ್ ಆಟಮ್. ಬೋರ್ಸ್ ಹೇಳಿದ ರೀತಿ ಆದರೆ ಏನಾಗುತ್ತೆ, ರುದರ್ಫರ್ಡ್ ಹೇಳಿದ ರೀತಿ ಆದರೆ ಏನಾಗುತ್ತೆ ಅಂತ. ಸೊ ಈ ರೀತಿ ನೀಲ್ಸ್ ಬೋರ್ ಅವರು ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ಆಟಮ್ ಅಂದರೆ ಏನು ಅಂತ. ಸೊ ಅದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಬರುತ್ತೆ. ಯಾರಿಗೆ? ನೀಲ್ಸ್ ಬೋರ್ ಅವರಿಗೆ. ಸೊ he got the Nobel Prize for that. So Niels Bohr got the Nobel Prize for his work on the structure of atom in 1992. You have to remember for. So Bohr's model of atom suggested that
An atom consists of positively charged nucleus and the electrons revolve around its special orbit called discrete orbits or energy levels. ಸೊ ಅವುಗಳ ಎನರ್ಜಿ ಲೆವೆಲ್ಸ್ ಮೇಲೆ ಅವುಗಳು ಎಲೆಕ್ಟ್ರಾನ್ಸ್ಗಳು ಸುತ್ತುತ್ತಾ ಇರ್ತವೆ ಅಂತ ಹೇಳ್ತಾರೆ. ದ ಎನರ್ಜಿ ಆಫ್ ದೀಸ್ ಡಿಸ್ಕ್ರಿಟ್ ಆರ್ಬಿಟ್ಸ್ ರಿಮೈನ್ಸ್ ಫಿಕ್ಸ್ಡ್. ಎನರ್ಜಿ ಫಿಕ್ಸ್ ಆಗಿರುತ್ತೆ. These energy levels are represented by 1, 2, 3, 4 or K, L, M, N starting from the center ಇಂದ ಶುರುವಾದಂಗೆ. So Bohr got the Nobel Prize for his work in 1922. So this is the Bohr's model of atom. Dear students, take down the question. Explain Bohr's model of atom. Bohr's model of atom na explain ಮಾಡಬೇಕು. So right, so this is about the Rutherford model of atom and Bohr's model of atom. So ಡಿಫ್ರೆನ್ಸ್ ಗೊತ್ತಾಯ್ತು ನಿಮಗೆ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್ಗೂ ಮತ್ತು ಬೋರ್ಸ್ ಮಾಡೆಲ್ ಆಫ್ ಆಟಮ್ಗೂ. ಸೊ ಎಲೆಕ್ಟ್ರಾನ್ಸ್ಗಳು ಯಾವ್ಯಾವ ಶೆಲ್ಲಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ಗಳು ಫಿಲಪ್ ಆಗುತ್ತೆ, ಸೊ ಆಮೇಲೆ ಅವುಗಳ ಯಾವ್ಯಾವ ಆಟಮಲ್ಲಿ ಎಲೆಕ್ಟ್ರಾನ್ಸ್ಗಳು ಹೇಗೆ ಅರೇಂಜ್ ಆಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಕರೆಕ್ಟಾಗಿ ಅರೇಂಜ್ ಆಗ್ತವೆ ಒಂದೊಂದು ಆಟಮಲ್ಲಿ ಒಂದೊಂದು ರೀತಿ. ಸೊ ಅದನ್ನೆಲ್ಲ ನಾವು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದು ನಮ್ಮ ನೆಕ್ಸ್ಟ್ ಫ್ಯೂಚರ್ ಸೈನ್ಸ್ ಸ್ಟಡೀಸ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಅದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಓದೋಣ, ತಿಳ್ಕೊಳ್ಳೋಣ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕೆ ಶೆಲ್ಲಲ್ಲಿ ಎಷ್ಟು ಫಿಲಪ್ ಮಾಡ್ಬೋದು, ಎಮ್ ಶೆಲ್ಲಲ್ಲಿ, ಎಲ್ ಶೆಲ್ಲಲ್ಲಿ ಎಷ್ಟು ಫಿಲಪ್ ಮಾಡ್ಬೋದು ಅನ್ನೋದನ್ನ ನಾವು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ we will discuss in the next class. Dear students, I hope you all understood today's lesson, that is Rutherford model of atom and Bohr's model of atom. So if you are having any doubts regarding that, you can ask the question in the group. We are going to answer that. So we will meet in the next class. Thank you.